ಹಾಗಾಗಿ 22ನೇ ತಾರೀಕು ಕುಂದಗೋಳದಲ್ಲಿ ನಡೆಯುವಂಥ ಸಮಾವೇಶಕ್ಕೆ ಇಡೀ ಕರ್ನಾಟಕಾದ್ಯಂತ ಎಲ್ಲ ಚಳುವಳಿಗಾರರು ಅವತ್ತು ಬರಬೇಕು ಅಂತೇಳಿ ನಾನು ಈ ಮೂಲಕವಾಗಿ ಮನವಿ ಮಾಡ್ತೀನಿ. ಅವತ್ತಿನ ಸಮಯದಲ್ಲಿ ಕೆಲವು ನಿರ್ಣಯಗಳನ್ನು ತೆಗೆದುಕೊಳ್ಬೇಕಾಗಿದೆ. ಚೆನ್ನಮ್ಮನ ಸಂಸ್ಥಾನದ ಕುರಿತು ಸರ್ಕಾರ ಏನೇನು ಕೆಲಸ ಮಾಡಬೇಕು ಅನ್ನೋದನ್ನು ಆಗ್ರಹ ಮಾಡ್ತೀವಿ. ಮೀಸಲಾತಿ ಕುರಿತು ನಮ್ಮ ಹೋರಾಟವನ್ನು ಯಾವ ರೀತಿ ಮುಂದುವರಿಸಬೇಕು ಅನ್ನೋದನ್ನ ಆಗ್ರಹ ಮಾಡ್ತೀವಿ. ಮನಸೂರೆಗೊಳಿಸುವ ಆಕರ್ಷಕ ಆಭರಣಗಳು ಮೀರಾ ಕೊಪ್ಪಿಕರ್ ರಸ್ತೆ, ಹುಬ್ಬಳ್ಳಿ. ಈ ದೃಷ್ಟಿಯಲ್ಲಿ ಇವತ್ತು ಮಾಧ್ಯಮಗೋಷ್ಠಿ ಕರೆದ ಉದ್ದೇಶ ಅಂದರೆ ಕುಂದಗೋಳದಲ್ಲಿ ನಡೆಯುವಂತಹ ಸಮಾವೇಶ ಕುಂದಗೋಳ ತಾಲೂಕಿನ ಸಮಾವೇಶ ಆಗೋ ಜೊತೆಯಲ್ಲಿ ಇಡೀ ನಾಡಿನಾದ್ಯಂತ ಪಂಚಮಸಾಲಿ ಹೋರಾಟದ ಮುಂದಿನ ದಿಕ್ಸೂಚಿ ಏನಿರಬೇಕು ಅನ್ನೋ ಬಗ್ಗೆ ಒಂದು ಸ್ಪಷ್ಟ ಸಂದೇಶವನ್ನು ಸಾರುವಂಥ ಹಿನ್ನೆಲೆಯೊಳಗೆ ಆ ಸಮಾವೇಶದಲ್ಲಿ ಒಂದು ಸ್ಪಷ್ಟ ನಿರ್ಣಯಗಳನ್ನು ನಾವೆಲ್ಲರೂ ಕೈಗೊಳ್ಳಬೇಕಾಗಿದೆ. ಹಾಗಾಗಿ ಈ ಮಾಧ್ಯಮದ ಮೂಲಕ ನಾವೇನು ಮಾತಾಡ್ತೀವಿ, ಇದುವೇ ನಮ್ಮ ಆಮಂತ್ರಣ, ಇದುವೇ ಕುಂದಗೋಳ ತಾಲೂಕು ಆಮಂತ್ರಣ ಅಂತ ತಿಳ್ಕೊಂಡು ಇಡೀ ಧಾರವಾಡ ಜಿಲ್ಲೆ ಮತ್ತು ಇಡೀ ನಾಡಿನ ಎಲ್ಲ ಪಂಚಮಸಾಲಿ ಬಾಂಧವರು ತಾವೆಲ್ಲ ಹೋರಾಟಗಾರರು ಮತ್ತು ಪದಾಧಿಕಾರಿಗಳು ಅವತ್ತು ನಡೆಯುವಂಥ ಸಮಾವೇಶದಲ್ಲಿ ತಾವೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕವಾಗಿ ನಾವು ಮನವಿ ಮಾಡ್ತಾ, ನಿಮಗೆಲ್ಲ ಗೊತ್ತಿರೋ ಹಾಗೆ ಕಳೆದ ಡಿಸೆಂಬರ್ 10ನೇ ತಾರೀಕು ನಮ್ಮ ಮೀಸಲಾತಿ ಚಳವಳಿಗಾರರ ಮೇಲೆ ಸರ್ಕಾರವು ಮಾರಣಾಂತಿಕವಾದಂಥ ಹಲ್ಲೆ ಮಾಡಿದೆ. ಇವತ್ತಿಂದ ಇವತ್ತಿನವರೆಗೂ ನಮ್ಮ ಹೋರಾಟ ಕ್ರಾಂತಿಯ ಹೋರಾಟವಾಗಿ ಸ್ವರೂಪ ಪಡ್ಕೊಂಡಿದೆ. ಹಾಗಾಗಿ ನಿರಂತರವಂಥ ಹೋರಾಟ ಮಾಡಬೇಕು. ಈ ಹೋರಾಟ ಯಾವ ಕಾರಣಕ್ಕೆ ನಿಲ್ಲಬಾರ್ದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿಯೇ ಇನ್ನು 3 ವರ್ಷಗಳ ಕಾಲ ಕರ್ನಾಟಕದ ಎಲ್ಲ ತಾಲೂಕು ಕೇಂದ್ರಗಳಲ್ಲಿ ಈ ಹೋರಾಟವನ್ನು ಪರಿಣಾಮಕಾರಿಯಾಗಿ ಮಾಡಿ ಪ್ರತಿ ಬೂತ್ ವೈಸ್ ಸಂಘಟನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ಸಮಾಜದವರು ಯಾವ ರೀತಿಯಾಗಿ ತೀರ್ಮಾನ ಕೈಗೊಳ್ಳಬೇಕು, ನಮ್ಮ ಹೋರಾಟಕ್ಕೆ ಯಾವ ಸರ್ಕಾರಗಳು ಎಷ್ಟು ಸ್ಪಂದನೆ ಮಾಡಿದ್ದಾರೆ, ಯಾವ ಸರ್ಕಾರ ನಮ್ಮ ಮೇಲೆ ಹಲ್ಲೆ ಮಾಡಿಸಿದ್ದಾರೆ, ಅದನ್ನು ಸಮಾಜ ಬಾಂಧವರು ಮುಂದಿಡ್ತೀವಿ. ಸಮಾಜ ಏನು ತೀರ್ಮಾನ ಮಾಡ್ತಾರೋ ಅದ್ರ ಮೇಲೆ ಬಿಟ್ಟಿರ್ತಕ್ಕಂಥದ್ದು. ಆ ನಿಟ್ಟಲ್ಲಿ ಒಂದು 8ನೇ ಹಂತದ ಪ್ರತಿಜ್ಞಾ ಕ್ರಾಂತಿ ರ್ಯಾಲಿ ಅಂತ ಹೆಸರಲ್ಲಿ ಹೋರಾಟ ಹಮ್ಮಿಕೊಳ್ಳಲಾಗಿದೆ. ಆ ಉದ್ದೇಶಕ್ಕೋಸ್ಕರವಾಗಿ ಆ ಒಂದು ಹೋರಾಟದ ಆ ಸಮಾವೇಶಕ್ಕೆ ಚೆನ್ನಮ್ಮನ ಜಯಂತಿ ಉತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಮೀಸಲಾತಿ ಹೋರಾಟಕ್ಕೆ ನಿರಂತರವಾಗಿ ಬೆಂಬಲ ಕೊಡ್ತಾ ಬಂದಿರತಕ್ಕಂಥ ಬಸವಪಾಟಿ ಯತ್ನಾಳ್ ವಾಕ್ಯದಡಿಯಲ್ಲಿ ಪಂಚಮಸಾಲಿ ಮೀಸಲಾತಿ ಹೋರಾಟದ ಬೃಹತ್ ಸಮಾವೇಶವನ್ನು ಕುಂದಗೋಳ ತಾಲೂಕಲ್ಲಿ ಅತ್ಯಂತ ಅದ್ಧೂರಿಯ ಮಾಡಲು ಇಡೀ ಕುಂದಗೋಳ ತಾಲೂಕಿನ ನಮ್ಮ ಸಮಾಜದ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಸುಮಾರು 15 ದಿವಸಗಳ ಕಾಲ ಈಗಾಗಲೇ ಇಡೀ ತಾಲೂಕಾದ್ಯಂತ ಸಂಘಟನೆ ಮಾಡಿದೆ. ಈ ಹಿನ್ನೆಲೆ ಒಳಗೆ ಬಹುತೇಕ ಸುಮಾರು 10-20 ವರ್ಷಗಳ ಈ ಮಧ್ಯದಲ್ಲಿ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಸಮಾವೇಶವನ್ನು ನಮ್ಮ ತಾಲೂಕು ಇದುವರೆಗೆ ಆಗಿದ್ದರು. ಎಲ್ಲ ಸಮಾವೇಶಗಳನ್ನು ಇಂಡೋರಲ್ಲಿ ಮಾಡ್ತಾಯಿದ್ರು. ಈ ಸರಿ ಬೃಹತ್ ಪ್ರಮಾಣದಲ್ಲಿ ಬಯಲಲ್ಲಿನೇ ಒಂದು ಬೃಹತ್ ಪೆಂಡಲನ್ನು ಹಾಕಿ ಸುಮಾರು ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಕೂಡಿಸಿ ಒಂದು ಬೃಹತ್ ಸಮಾವೇಶವನ್ನು ಮಾಡೋದ್ರ ಮೂಲಕವಾಗಿ ಕುಂದಗೋಳ ತಾಲೂಕಿನ ಪಂಚಮಸಾಲಿ ಕೂಗು ಅದು ವಿಧಾನಸೌಧಕ್ಕೆ ಮುಟ್ಟಬೇಕು ಮತ್ತು ನಾಡಿನಾದ್ಯಂತ ಪಂಚಮಸಾಲಿ ಹೋರಾಟಗಾರರಿಗೆ ಒಂದು ಹೊಸ ಭರವಸೆ ಮೂಡಿಸಬೇಕು. ಆ ಮೂಲಕವಾಗಿ ಚೆನ್ನಮ್ಮನ ಬಗ್ಗೆ ಸರ್ಕಾರಗಳು ಇನ್ನೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಭಿವೃದ್ಧಿ ಕಾರ್ಯಗಳು ಮಾಡಬೇಕು. ಅದ್ರ ಬಗ್ಗೆ ಧ್ವನಿ ಎತ್ತುವಂಥ ಕಾರ್ಯವನ್ನು ಅವತ್ತು